ಪುನೀತ ಕನ್ನಡಿಗರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ಟ್ರಾಫಿಕ್ ಇಲ್ಲ ಅಂದರೆ ಸಂಡೇ ಅಲ್ಲ ಇರುತ್ತೆ ಟ್ರಾಫಿಕ್ ಆಲ್ಮೋಸ್ಟ್ ಎಲ್ಲ ಕಡೆನೂ. ವೀಕೆಂಡು ಕೆಲವೊಬ್ರು ಲಂಚ್ಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇದೆಲ್ಲ ನಾನು ನನ್ನ ತಂಗಿ ತುಂಬ ದಿನಗಳಾಗಿತ್ತು ಬೆಣ್ಣೆ ದೋಸೆ ತಿನ್ನೋಣ ಅಂತ ಹೇಳ್ಬಿಟ್ಟು, ಅದಕ್ಕೆ ಮಹಾಲಕ್ಷ್ಮಿ ಲೇಔಟ್ ಹತ್ರ ದಾವಣಗೆರೆ ಬೆಣ್ಣೆ ದೋಸೆ ಫೇವ್ರೇಟ್ ಸ್ಪಾಟ್ ಹೇಳ್ಬಿಟ್ಟು. ನನ್ನ ಹತ್ರ ದುಡ್ಡೇ ಇಲ್ವೇ? 300 ರೂಪಾಯಲ್ಲಿ ನಾನೇನೋ ಮಾಡಿದ್ದೀನಿ, ಅದರಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಸಂಡೇ ಇರೋದಕ್ಕೇನೋ ಫುಲ್ಲು ಟ್ರಾಫಿಕ್ಕು. ನಮ್ಮ ಮನೆಯಿಂದ ಮಹಾಲಕ್ಷ್ಮಿ ಲೇಔಟ್ಗೆ 1/2 ಅವರ್ ಆಗುತ್ತೆ, ಬಟ್ ಈ ಟ್ರಾಫಿಕ್ಕಿಂದ 1 ಅವರ್ ಆಯಿತು. ಅಂದರೆ ಸ್ಟಾಪ್ ಮಾಡಿ ಟ್ರಾಫಿಕಲ್ಲಿ ಬರೋಷ್ಟೊತ್ತಿಗೆ 1 ಅವರ್ ಆಯಿತು. ಫಸ್ಟು ನಾವು ಹೋಗ್ಬಿಟ್ಟು ಮಸಾಲೆ ದೋಸೆ ಸೆಟ್ ದೋಸೆನೋ ಆರ್ಡ್ರ್ ಮಾಡಿದ್ರಿ. ಅಲ್ಲಿ ಬೆಣ್ಣೆ ದೋಸೆ ನನಗೆ ತಿನ್ನೋಕ್ಕೆ ತುಂಬಾ ಇಷ್ಟ. ನಮ್ಮನೆ ಕಡೆ ತುಂಬ ಕಡೆ ಮಾಡ್ತಾರೆ, ಬಟ್ ಅಲ್ಲೋಗೆ ಬೆಣ್ಣೆ ದೋಸೆ ತಿಂದರೆ ಏನೋ ಸಮಾಧಾನ ಅನಿಸುತ್ತೆ. ಸೊ ನಾನು ನನ್ನ ತಂಗಿ ಯಾವಾಗಲೂ ಅಷ್ಟೇ ಬೆಣ್ಣೆ ದೋಸೆ ತಿನ್ನಬೇಕಂದ್ರೆ ಅಲ್ಲೇ ಹೋಗಿ ಟ್ರೈ ಮಾಡೋದು. ಸಂಡೇ ಆದ್ರೂ ಇಷ್ಟೊಂದು ಜನ ಇರ್ತಾರೆ ಅಂತ. ಇಲ್ಲಿ ಬಂದು ಬೆಣ್ಣೆ ದೋಸೆ ತಿಂದ್ರೆ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಮಹಾಲಕ್ಷ್ಮಿ ಲೇಔಟ್ ಕಡೆ ಬಂದಾಗ ದಾವಣಗೆರೆ ಬೆಣ್ಣೆ ದೋಸೆನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಮಸಾಲೆ ದೋಸೆ ಸೆಟ್ ದೋಸೆ ಅಂತೂ ನನ್ನ ಫೇವ್ರೆಟ್. ಇಲ್ಲಿ ತುಂಬ ದಿನಗಳಾಗಿತ್ತು ಬೆಣ್ಣೆ ದೋಸೆ ತಿಂದು, ಅದಕ್ಕೆ ನಾನು ನನ್ನ ತಂಗಿ ಬಂದಿದ್ದೀನಿ. ನಿಮಗೆ ಎಲ್ಲಿ ನೋಡ್ರೂ ಈ ಥರ ಇದೆ ಸೆಲ್ಫಿ ಹೆಚ್ಚು. ಯಾಕೆ ಬೇಬಿ ಈ ಥರ ನೀನು ಎಲ್ಲಿ ಬಂದ್ರೂ ಸೆಲ್ಫಿ ಹೆಚ್ಚು? ನಾವು ಇಲ್ಲಿದ್ದೀರಿ ಅಂತ ಎಲ್ಲಿ ಬಂದ್ರೂ ಇದೇನಂದರೆ ಸೆಲ್ಫಿ ಹೆಚ್ಚು. ಯಾವಾಗಲೂ ಅಷ್ಟೇ, ಯಾವುದೇ ಜಾಗಕ್ಕೆ ಹೋಗಿ ಸೆಲ್ಫಿ ತೊಗೋಬೇಕು. 1 ಅವರ್ ಆಯಿತು ನಮ್ಮ ಮನೆಯಿಂದ ಇಲ್ಲಿ ಬರೋಷ್ಟೊತ್ತಿಗೆ. ಇವಾಗ ಆರ್ಡರ್ ಕೊಟ್ಟಿದ್ವಿ, ಬೇಗ ಕೊಟ್ಟು ಹೊಟ್ಟೆ ಹತ್ತಿರ ತುಂಬ ಹಸಿತಾರೆ, ಬೇಗ ತಿಂದ್ಬಿಡ್ಬೇಕು. ದೋಸೆ ಬನ್ನಿ ಆಮೇಲೆ ಹೇಳ್ತೀಯಾ? ಮಸಾಲೆನ ಸೆಟ್ಟಾ? ಮಸಾಲೆ ಸೆಟ್ ಎರಡೂನಾ? ಕ್ಯಾಮ್ರಾ ತಂದರೆ ಈ ಕಡೆಯಿಂದ ಕ್ಯಾಮ್ರಾ ಫೋನು. ಎಲ್ಲಿ ಬಂದ್ರೆ ಇಷ್ಟೊಂದು ಸೆಲ್ಫಿ ಹುಚ್ಚು. ಬರೀ ಅದು ಯಾವುದೋ ಒಂದು ಎಫೆಕ್ಟ್ ಹಾಕ್ಬಿಡ್ತಾಳೆ ಸ್ನ್ಯಾಪಲ್ಲಿ, ಅದು ಬರುತ್ತೆ ತಗೋ. ಆರ್ಡ್ರ್ ತೊಗೊಂಬೋಗ್ಕರದ್ರೆ ಹೋಗಲೇ ಹೋಗಿ ಇವಾಗ ಕರ್ಕೊಂಬಂದಿರ್ತಾನೆ ಮಸಾಲೆ ದೋಸೆ ತಿನ್ನಕ್ಕೆ. ನಾನು ನಿಮಗೆ ಪಾಪ ಬೆಣ್ಣೆ ದೋಸೆ ತಿನ್ನಬೇಕು ನನ್ನ ತಂಗಿ ಅಂದಿದ ತಕ್ಷಣ ನಾನು ಕರ್ಕೊಂಬಂದ್ಬಿಟ್ಟೆ. ಫಸ್ಟ್ ರಿಯಾಕ್ಷನ್ ತಪ್ಪು, ಅವಳೇ ಎಲ್ಲ ಅಷ್ಟು ಪ್ರೀತಿಯಿಂದ 1 ಅವರ್ ಟ್ರಾಫಿಕ್ ಇದ್ರೇನು ಕರ್ಕೊಂಬಂದಿದ್ದೀನಿ. ಅಟ್ಲೀಸ್ಟ್ ಹೋಗಿ ಆರ್ಡ್ರ್ ಕೊಟ್ಟಿದ್ದೀನಿ, ಅದಾದರೂ ಮಾಡು. ಈ ಥರ ಬೇರೆ ಸೆಲ್ಫಿ ತೆಗಿಯೋದಲ್ಲ. ತಗೊಳ್ಳೆ ಬೇಬಿ, ಹಿಂಗೆ ಪೋಸ್ ಕೊಡ್ತೀಯ? ತೋರ್ಸು ಹೆಂಗೆ ಪೋಸ್ ಕೊಡೋದು ನೀನು? ಅದೆಲ್ಲ ಹಿಡನ್ ಟ್ಯಾಲೆಂಟಾ? ಯೂಶಲಿ ನಮ್ಮ ಮನೆಯಿಂದ ಇಲ್ಲಿಗೆ ಒಂದು 1/2 ಅವರ್ ಆಗುತ್ತೆ ಅಷ್ಟೇ. ಇದು ಮಹಾಲಕ್ಷ್ಮಿ, ನಮ್ಮ ಮನೆ ಹೆಬ್ಬಾಳದಿಂದ ಇಲ್ಲಿಗೆ ಮಹಾಲಕ್ಷ್ಮಿ ಲೇಔಟ್ಗೆ 1/2 ಅವರ್ ಆಗುತ್ತೆ. ಬಟ್ ಈ ಸತಿ ಮಾತ್ರ ಟ್ರಾಫಿಕ್ ಸಂಡೇ ಇರೋದ್ರಿಂದ 1 ಅವರ್ ಆಗಿದೆ. ಅದರಲ್ಲೂ ನಾನು ಸೊಪ್ಪೆಲ್ಲ ಯೂಸ್ ಕೊಟ್ಟಿದ್ದೀನಿ. ಇವಾಗ ಟೈಮ್ 2 o'clock ಆಗಿದೆ. ಇವಾಗ ಆರ್ಡರ್ ಮಾಡಿದ್ದೀನಿ. ಇನ್ನು ತುಂಬಾ ಇದ್ದಾರೆ ಇವಾಗ, ಅದು ಎಷ್ಟೊತ್ತಿಗೆ ಕೊಡ್ತಾರೆ ಅದು ತುಂಬಾ ಹಸಿತಾ ಇದೆ. ಬೆಳಗ್ಗೆ ಇಲ್ಲಿ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಹೇಳ್ಬಿಟ್ಟೆ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಸ್ವಲ್ಪನೇ ಮಾಡಿದ್ದೆ. ಇವಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಗೈಸ್, ನಮ್ಮ ಅಕ್ಕ ಹೋಗಿದ್ದಾಳೆ ತಗೊಂಡ್ ಬರಕ್ಕೆ, ಬರ್ತಾ ಇದ್ದಾಳೆ. ಸೆಟ್ ಆಮೇಲೆ ಬರುತ್ತೆ. ಸರಿ ಆಯ್ತು, ಫಸ್ಟು ಪರವಾಗಿಲ್ಲ. ಕ್ರೌಡ್ ಇದ್ರೂ ಬೇಗನೆ ಕೊಟ್ಟಿದ್ದಾರೆ. ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೆ, ಇವನ್ನ ಸೆಟ್ ಬರಬೇಕು. ಫಸ್ಟು ತಿನ್ಬಿಡ್ಬೇಕು, ಹೊಟ್ಟೆ ಹಸಿತದೆ. ಸೆಂಟ್ರ್ ಅದು ಥರ ತೊಗೊಳ್ಬೇಕು. ತೊಗೊಂಡು ಚಟ್ನಿನ ಡಿಪ್ ಮಾಡಿ ಆಮೇಲೆ ಇನ್ನು ನಾವು ಆರ್ಡ್ರ್ ಮಾಡಿದ್ಮೇಲೆ ಅಷ್ಟು ಜನ ಇದ್ರೂ ನಾನೇನೋ ಲೇಟ್ ಆಗುತ್ತೆ ಅಂದ್ಕೊಂಡೆ, ಬಟ್ 10 ಮಿನಿಟ್ಸ್ಗೆಲ್ಲ ಆರ್ಡ್ರ್ ಕೊಟ್ಬಿಟ್ಟಿದ್ರು. ಮಸಾಲೆ ದೋಸೆ ಸೈಡ್ ದೋಸೆನೂ ಆರ್ಡ್ರ್ ಮಾಡಿದ್ರಿ, ಬೇಗನೆ ಬಂತು. ಇನ್ನು ನಾನು ನನ್ನ ತಂಗಿ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಮಾತಾಡ್ತಾನೆ ಇದ್ರಿ. ಬೆಣ್ಣೆ ದೋಸೆ ಈ ಸತಿ ಏನೋ ಸ್ವಲ್ಪ ಬೆಣ್ಣೆ ಕ್ವಾಲಿಟಿ ಕಮ್ಮಿ ಆಯಿತು ಅಂತ ಅನಿಸುತ್ತೆ. ಮುಂಚೆ ಎಲ್ಲ ತುಂಬಾ ಬೆಣ್ಣೆ ಹಾಕ್ತಾಯಿದ್ರು, ಬಟ್ ಸಂಡೇ ರಶ್ ಇರೋದಕ್ಕೇನೋ ಅನಿಸುತ್ತೆ ಬೆಣ್ಣೆ ಸ್ವಲ್ಪ ಕಮ್ಮಿನೇ ಹಾಕಿದ್ರು ಅಂತ ನನಗೂ ನನ್ನ ತಂಗಿಗೂ ಅನ್ನಿಸ್ತು. ನನಗೆ ಯಾವ ಥರ
ಅಂದರೆ ಇಷ್ಟವಾಗಿದ್ದು ಫುಡ್ ಏನಾದರೂ ಇದ್ದರೆ ನಿಧಾನಕ್ಕೆ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ತಿನ್ನಬೇಕು ಅದನ್ನು. ಬ್ಲೂ ಅಂತ ತೊಗೊಳೋಣ. ಬ್ಲೂ ಎರಡು ಕಟ್ಬಿಡಿ. ಒಳ್ಳೇದು, ತುಂಬ ಒಳ್ಳೇದು. ಪೊಲೀಸ್ ಓಡಾಡಿದ್ದು ಒಳ್ಳೇದು, ಪೊಲೀಸ್ ಆಡಿದ್ದು ಒಳ್ಳೇದು, ಚೆನ್ನಾಗಿದೆ ಅಲ್ವಾ? ಕೊಡ್ಬೇಕು ಒಟ್ಟು ವಾಟರ್ ಒಂದು ಎಕ್ಸ್ಟ್ರಾ ತಗೊಂಡು ಕೊಟ್ಬಿಟ್ರೆ ಇನ್ನು ಬೆಣ್ಣೆ ದೋಸೆ ಎಲ್ಲ ತಿಂದಾದ್ಮೇಲೆ ನನಗೂ ನನ್ನ ತಂಗಿಗೂ ಕಂಪಲ್ಸರಿ ಏನಂದರೆ ಪಕ್ಕದಲ್ಲೇ ಗೋಳಿ ಸೋಡಾ ಮತ್ತು ಚಾಯ್ ಅಂಗಡಿ ಇತ್ತು. ಅದು ಯಾವಾಗಲೂ ನಾವು ಅಲ್ಲಿ ಬೆಣ್ಣೆ ದೋಸೆ ತಿಂದಮೇಲೆ ಗೋಳಿ ಸೋಡಾನ ಕುಡಿತೀರಿ. ಸೊ ನಾನು ನನ್ನ ತಂಗಿ ಗೋಳಿ ಸೋಡಾ ತೊಗೊಂಡು ಕುಡಿದ್ರಿ. ಗೋಳಿ ಸೋಡಾ ಕುಡಿಯೋಬೇಕಾದ್ರೆ ಒಂದು ಅಂಕಲ್ ಪರಿಚಯ ಆದರು. ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವರು. ಯಾರಂತಲೇ ಗೊತ್ತಿಲ್ಲ, ಬಟ್ ಪರಿಚಯ ಇರೋರ ಥರನೇ ತುಂಬ ಚೆನ್ನಾಗಿ ಮಾತಾಡಿದ್ರು. ಇನ್ನು ಮಧ್ಯಾಹ್ನ ಬೆಣ್ಣೆ ದೋಸೆ ಎಲ್ಲ ತಿನ್ಕೊಂಡು ಬಂದಮೇಲೆ ಸ್ವಲ್ಪ ಹೊತ್ತು ಮನೇಲಿ ಮನ್ಕೊಂಡು ಸಂಜೆ ಡಿಮಾರ್ಟ್ಗೆ ಹೋಗಿದ್ದೆ. ಬೆಳೆಗಳೇ ಪರವಾಗಿಲ್ಲ. ಇವಾಗ ಮನೆಗೆ ಸ್ವಲ್ಪ ಗ್ರಾಸರಿ ಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿ ಡಿಮಾರ್ಟಿಗೆ ಬಂದಿದ್ರಿ. ಡಿಮಾರ್ಟ್ಗೆ ಎಷ್ಟೇ ಬೇಗ ಹೋದ್ರೂ ಅಲ್ಲೆಲ್ಲ ಆಫರ್ ನೋಡಿಕೊಂಡು ಎಲ್ಲದನ್ನು ನೋಡಿಕೊಂಡು ತೊಗೊಂಡು ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಈ ಸತಿನೂ ಅಷ್ಟೇ, ನಾನು ನನ್ನ ತಂಗಿ ಅಂದ್ಕೊಂಡಿದ್ದು ಕೆಲವೊಂದು ಐಟಮ್ಸ್ ಅಷ್ಟೇ ತಾನೇ ಇದ್ದಿದ್ದು. ಸೊ ಬೇಗ ತೊಗೊಂಡು ಬೇಗ ಬರೋಣ ಅಂತೇಳಿ. ಎರಡು ಬೇಕಾ? ಒಂದೇ ಸಾಕು. ಇದು ತಗೋ. ಸರಿ, ಮಿಲ್ಕಿ ಮಿಸ್ಟ್ ತಗೋ. ಆದರೆ ನಾವು ಅಂದ್ಕೊಂಡಿದ್ದೆ ಒಂದು, ಅಲ್ಲಿ ಆಗಿದ್ದೆ ಒಂದು. ನಾವು ಅಂದ್ಕೊಂಡ್ರೆ ನಮ್ಗೇನು ಬೇಕೋ ಅದನ್ನು ಮಾತ್ರ ಬೇಗ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು, ಬಟ್ ಅಲ್ಲಿ ಹೋಗಾದ್ಮೇಲೆ ಇನ್ನೂ ಎಕ್ಸ್ಟ್ರಾನೇ ತೊಗೊಂಡು ಬಂದ್ರಿ. ಸ್ನ್ಯಾಕ್ಸ್ ಐಟಮು ಮತ್ತು ಸ್ನ್ಯಾಕ್ಸ್ ಐಟಮೇ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದಿದ್ದು ಗ್ರಾಸರಿ ಐಟಮ್ಸ್ಗಿಂತ. ನಾನು ಡಿಮಾರ್ಟ್ಗೆ ಹೋದರೆ ಈ ಪಾತ್ರೆಗಳು ಮತ್ತು ಈ ಪ್ಲಾಸ್ಟಿಕ್ ಕಂಟೈನರು ಇಲ್ಲ ಯಾವುದಾದ್ರೂ ಕಂಟೈನರು ಈ ಥರ ಕಿಚನ್ ಸೆಕ್ಷನ್ಗೆ ಹೋಗ್ತೀನಿ. ಬಟ್ ನನ್ನ ತಂಗಿ ಯಾವಾಗಲೂ ತಿನ್ನೋ ಸೆಕ್ಷನ್ನೇ ಹುಡುಕ್ತಾ ಇರ್ತಾಳೆ. ಆಲ್ಮೋಸ್ಟ್ ಅವಳಿಗೆ ಅಂದರೆ ಚಿಪ್ಸು, ಬಿಸ್ಕೆಟು, ಜ್ಯೂಸು, ಚಾಕ್ಲೇಟು ಈ ಕಡೆನೇ ಅವಳು ಜಾಸ್ತಿ ಹೋಗಿ ನೋಡ್ತಾ ಇರ್ತಾಳೆ. ನಾವು ಬೆಳಕಿದ್ದಾಗ ಹೋಗಿದ್ದು, ಇವಾಗ ಬರ್ತಾ ಇದೀರಿ. ಸಂಡೇ ಯೂಶಲಿ ರಶ್ ಅನಿಸುತ್ತೆ. ಪಾರ್ಕಿಂಗೇ ಜಾಗ ಇಲ್ಲ ಇಲ್ಲಿ ನೋಡು. ಪಾರ್ಕಿಂಗ್ ಅಂತೂ ಫುಲ್ ತುಂಬೋಗ್ಬಿಟ್ಟಿದೆ ಇವತ್ತು ಡಿಮಾರ್ಟಲ್ಲಿ. ನಮಗೆ ಅಷ್ಟು ಪಾರ್ಕಿಂಗ್ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು. ಪಾರ್ಕಿಂಗ್ ಒಂದು 10 ನಿಮಿಷ ವೆಯ್ಟ್ ಮಾಡಿ ಪಾರ್ಕಿಂಗ್ನ ಹುಡುಕಿದ್ದೀರಿ ಇವತ್ತು ಡಿಮಾರ್ಟಲ್ಲಿ. ಸಂಡೇ ಅಂತ ಹೇಳ್ಬಿಟ್ಟು ತುಂಬ ರಶ್ ಇದ್ದಾರೆ. ಸೊ ಇವಾಗ ಸ್ವಲ್ಪನೇ ಗ್ರಾಸರಿ ಶಾಪಿಂಗ್ ಮಾಡಿದೆ, ತುಂಬ ಏನು ಮಾಡಿಲ್ಲ. ಬಿಕಾಸ್ ಮನೆ ತಾನೇ ರೇಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಬೇಕೋ ಅಷ್ಟು ಶಾಪ್ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಬರಬೇಕಾದ್ರೆ ಬೆಳಕಿತ್ತು, ಇವಾಗ ಆಲ್ಮೋಸ್ಟ್ ಕತ್ಲಾಗ್ತಾ ಇದೆ. ಇವಾಗ ಹೋಗ್ತಾ ಇದ್ದೀರಿ. ಪಾಪ್ಕಾರ್ನ್ ಬೇಕೇನೆ? ಬೇಕಾ? ನನ್ನ ತಂಗಿಗೆ ಪಾಪ್ಕಾರ್ನ್ ಬೇಕಂದ್ರೆ ಡಿಮಾರ್ಟಿಗೆ ಬಂದರೆ ಕಂಪಲ್ಸರಿ ಪಾಪ್ಕಾರ್ನು ಇಲ್ಲ ಐಸ್ ಕ್ರೀಮು ತೊಗೊಂಡು ಹೋಗ್ತೀವಿ. ಓ, ಇನ್ನೂ ಜನ ಬರ್ತಾನೆ ತಾನೆ. ತುಂಬ ರಶ್ ಇಲ್ಲ ಇವತ್ತು. ಪಾಪ್ಕಾರ್ನ್ಗೂ ಕ್ಯೂ ಇದೆ ಅನ್ಸುತ್ತೆ ಬೇಬಿ. ಪಾಪ್ಕಾರ್ನ್ಗೂ ನೋಡಿ ಎಷ್ಟು ರಶ್ ಇದ್ದಾರೆ ಇಲ್ಲಿ. ಐಸ್ ಕ್ರೀಮ್ಗೂ ಡಿಮಾರ್ಟಿಗೆ ಬಂದವರೆಲ್ಲ ಪಾಪ್ಕಾರ್ನ್ ಲಾಸ್ಟಲ್ಲಿ ಶಾಪಿಂಗ್ ಮಾಡಿದ್ಮೇಲೆ ಪಾಪ್ಕಾರ್ನ್ ತೊಗೊಂಡು ಹೋಗ್ತಾರೆ. ಇವತ್ತಂತೂ ಡೇ ಪೂರ್ತಿ ಈಚೆ ಹೋಗಿದ್ದೆ ಆಯಿತು. ಫಸ್ಟು ಮಧ್ಯಾಹ್ನ ಅಲ್ಲಿ ಬೆಣ್ಣೆ ದೋಸೆ ತಿನ್ನೋಕೆ ಹೋದ್ರಿ. ನೆಕ್ಸ್ಟು ಅದಾದಮೇಲೆ ಇವಾಗ ಪಾಪ್ಕಾರ್ನ್. ಬೇಬಿ ಕ್ಯೂ ಇದೆ, ಬೇಡ ಬಾಂಬೆ ಹೋಗೋಣ. ನಿನಗೆ ಈ ಥರ ಪಾಪ್ಕಾರ್ನ್ ಹುಚ್ಚಿ ಯಾಕೆ ಮೇಡಮ್? ಚೆನ್ನಾಗಿ ತಿನ್ನಬೇಕು, ಮಲ್ಕೊಂಡ್ಬೇಕು. ಅದಕ್ಕೆ ಪಾಪ್ಕಾರ್ನ್ ತಿನ್ಬೇಕಾ? ಎಲ್ಲ ಕಡೆ ನೋಡಿ ಇವಾಗ ಎಷ್ಟೊಂದು ಕ್ಯೂ ಇದೆ. ಇವಾಗೆ ಕತ್ಲಾಗ್ತಾ ಇದೆ. ಇನ್ನು ಇವಳಿಗೆ ಇವಾಗ ಈ ಕ್ಯೂ ಅಲ್ಲಿ ಹೋಗ್ಬಿಟ್ಟು ಪಾಪ್ಕಾರ್ನ್ ತಿನ್ಬೇಕಂತ.
ಇವಾಗಿನ ಪಾಪ್ಕಾರ್ನ್ಗೆ ವೆಯ್ಟ್ ಮಾಡಬೇಕು ಕ್ಯೂ ಇದೆ ಒಂದು ಮೋಸ್ಟ್ ಒಂದು ಹೇಳಿ ಯಾರೆಲ್ಲ ನನ್ನ ತಂಗಿ ಈ ಥರ ಇದ್ದೀರೋ ಕಮೆಂಟ್ ಹಾಕಿ ಅಂತ ತಿನ್ನೋದ್ರಲ್ಲಿ ಅವಳು ಯಾರು ಹೇಳ್ತಾಳೆ ನನ್ನ ತಂಗಿ ಥರ ಯಾರೆಲ್ಲ ತಿನ್ನೋ ಫುಡ್ ಮೇಲೆ ಜಾಸ್ತಿ ಇಷ್ಟ ಇದೆಯೋ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಕಮೆಂಟ್ ಮಾಡಿ ಈ ಥರ ನೀವು ಎಲ್ಲಾನ ಶಾಪಿಂಗ್ ಹೋದಾಗ ಇಲ್ಲ ಡಿಮಾರ್ಟ್ಗೆ ಹೋದಾಗ ಇಲ್ಲ ಏನಾದರೂ ಅಲ್ಲಿ ಫುಡ್ ನೋಡಿದಾಗ ಕ್ಯೂ ಅಲ್ಲಿ ನಿಂತಾದರೂ ತೊಗೊಳ್ಬೇಕು ಅಂತ ಅನಿಸುತ್ತಾ ಅಂತ ಹೇಳ್ಬಿಟ್ಟು ಡಿಮಾರ್ಟಲ್ಲೂ ಅಷ್ಟೇ ತುಂಬಾ ಆಫರ್ಸ್ ಇರುತ್ತೆ ಅದರಲ್ಲೂ ಅಂದರೆ ಕಾಳುಗಳಿರುತ್ತಲ್ವಾ ಆ ಕಾಳುಗಳ ಮೇಲಂತೂ ತುಂಬಾ ಆಫರ್ ಇರುತ್ತೆ ಗ್ರಾಸರಿ ಗ್ರಾಸರಿಗಿಂತ ಕಾಳುಗಳ ಮೇಲೆ